ಹಲವು ವರ್ಷಗಳಿಂದ ಮಕ್ಕಳ ಕಲಿಕೆಗೆ ಪೂರಕ ವಾತಾವರಣ ನಿರ್ಮಿಸಿ ಮಕ್ಕಳ ಸ್ನೇಹಿಯಾಗಿದ್ದ ಶಿಕ್ಷಕರೊಬ್ಬರನ್ನ ವರ್ಗಾವಣೆ ಮಾಡಿರುವ ಕ್ರಮವನ್ನ ಖಂಡಿಸಿ ಕಾವಲು ಬಸವೇಶ್ವರ ನಗರದ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದ್ದಾರೆ. ಪಟ್ಟಣದ ವ್ಯಾಪ್ತಿಯ ಕಾವಲು ಬಸವೇಶ್ವರ ನಗರದ ಗ್ರಾಮಸ್ಥರು ಗುರುವಾರ ಶಾಲೆಯ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿ ಅವರು ಮಾತನಾಡಿದರು. ನಾಯಕನಹಟ್ಟಿ ಸಮೀಪದ ಕಾವಲು ಬಸವೇಶ್ವರ ನಗರದಲ್ಲಿ ಕಿರಿಯ ಪ್ರಾಥಮಿಕ ಶಾಲೆ ಇದ್ದು ಇಲ್ಲಿ 1ರಿಂದ 5ನೇ ತರಗತಿಯ ಸುಮಾರು 25ಕ್ಕೂ ಹೆಚ್ಚು ಮಕ್ಕಳು ಕಲಿಯುತ್ತಿದ್ದಾರೆ. ಈ ಶಾಲೆಯಲ್ಲಿ ಹಲವು ವರ್ಷಗಳ ಕಾಲ ಕರ್ತವ್ಯ ನಿರ್ವಹಿಸಿದ ಏಕೈಕ ಶಿಕ್ಷಕ ಸಿ. ಲೋಕೇಶ್. ಇವರು ಮನೆ ಮನೆಗೆ ತೆರಳಿ ವಿದ್ಯಾರ್ಥಿಗಳನ್ನ ಶಾಲೆಗೆ ಕರೆತಂದು ಶಿಕ್ಷಣ ನೀಡುವಲ್ಲಿ ಯಶಸ್ವಿಯಾಗಿದ್ರು. ಈ ಪುಟ್ಟ ಗ್ರಾಮದಲ್ಲಿ ಎಲ್ಲಾ ಪೋಷಕರ ಮತ್ತು ಮಕ್ಕಳ ಅಚ್ಚುಮೆಚ್ಚಿನ ಶಿಕ್ಷಕರಾಗಿ ಸಿ. ಲೋಕೇಶ್ ಹೆಸರುವಾಸಿಯಾಗಿದ್ರು. ಈಚೆಗೆ ನಡೆದ ಸಾಮಾನ್ಯ ವರ್ಗಾವಣೆಯಲ್ಲಿ ಅವರನ್ನ ಕಾವಲು ಬಸವೇಶ್ವರ ನಗರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಿಂದ ಬೇರೆಡೆಗೆ ವರ್ಗಾವಣೆಗೊಳಿಸಿದೆ. ಇದರಿಂದ ಮಕ್ಕಳು ಮತ್ತು ಪೋಷಕರಿಗೆ ಬಹುದೊಡ್ಡ ಆಘಾತ ಎದುರಾಗಿದೆ. ಅವರ ವರ್ಗಾವಣೆಯನ್ನ ರದ್ದುಗೊಳಿಸಿ ಅವರನ್ನ ಇದೇ ಶಾಲೆಯಲ್ಲಿ ಮುಂದುವರಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ನಮ್ಮ ಮೇಷ್ಟ್ರು ಇಲ್ಲಿ ಮಕ್ಕಳಿಗೆ ಹೊಂದಿಕೊಂಡಿದ್ದಾರೆ. ನಮಗೆ ಆ ಮೇಷ್ಟ್ರೇ ಬೇಕು. ಯಾವ ಮೇಷ್ಟ್ರು? ಲೋಕೇಶ್ ಮೇಷ್ಟ್ರು. ಇವಾಗ ಏನಾಗಿದೆ? ಅವ್ರು ಬೇರೆ ಊರಿಗೆ ವರ್ಗಾಗಿ ಹೋಗಿದ್ದಾರಂತೆ. ನಮಗೆ ಗೊತ್ತಿಲ್ಲ. ನಮಗೆ ಗೊತ್ತಿಲ್ಲದಲೇ ಅವ್ರು ಬೇರೆ ಊರಿಗೆ ಇದು ಮಾಡ್ಕೊಂಡಿದ್ದಾರೆ. ನಮಗೆ ಆ ಮೇಷ್ಟ್ರು ಬೇಕು. ನಮ್ಮ ಮಕ್ಕಳು ದೊಡ್ಡವರಿಂದ ಸಣ್ಣವರೆಗೂ ಹೋಗಿದ್ದಾರೆ ಆ ಮೇಷ್ಟ್ರು ಕಾಲ. ನಮ್ಮ ಮೇಷ್ಟ್ರನ್ನ ನಾವು ಬಿಟ್ಕೊಡಕ್ಕಾಗಲ್ಲ. ಬೇಕೇ ಬೇಕು. ಕಳಿಸಲ್ಲ ನಾವು. ಆ ಮಕ್ಕಳ ಮೇಲೆ ಬಹಳ ಅಭಿಮಾನ ಐತೆ ನಮ್ಮ ಮೇಷ್ಟ್ರಿಗೆ. ಕೂಲಿ ಹೋಗೋದಾಗ ಬಿಟ್ಟು ಮಕ್ಕಳನ್ನ ಕಳಿಸು ಅಂತಂದು ತಿಂಗಳಿಗೊಂದೆಟ್ಟು ಊರ್ಗುಂಟೆಲ್ಲ ತಿರುಗ್ತಾರೆ. ವಾರಕ್ಕೊಂದೆಟ್ಟು ತಿಂಗಳಿಗೊಂದೆಟ್ಟು ಮಕ್ಕಳ ಜೀವಮಾನ ಹಾಳು ಮಾಡಬೇಡ್ರಿ. ನೀವು ಕೂಲಿ ಮಾಡೋದಲ್ಲದೆ ಮಕ್ಕಳು ಕೂಲಿ ಮಾಡಕ್ ಕಳಿಸ್ತಾರಲ್ಲ ಅಂತ ಹೇಳ್ತಾರೆ. ನಮಗೆ ಮೇಷ್ಟ್ರು ಬೇಕೇ ಬೇಕು. ಒಂದು ವೇಳೆ ಅವರ ವರ್ಗಾವಣೆಯನ್ನ ಅಧಿಕೃತಗೊಳಿಸದಿದ್ದರೆ ಮುಂಬರುವ ದಿನಗಳಲ್ಲಿ ಶಾಲೆಗೆ ಬೀಗ ಜಡಿದು ಉಗ್ರ ಸ್ವರೂಪದ ಪ್ರತಿಭಟನೆಯನ್ನ ಗ್ರಾಮಸ್ಥರು ಹಮ್ಮಿಕೊಳ್ಳಲಾಗುತ್ತದೆ ಎಂದು ಸಣ್ಣ ಬೋರಯ್ಯ, ಮಾರಣ್ಣ, ತಿಪ್ಪೇಸ್ವಾಮಿ, ವೆಂಕಟೇಶ್, ಮಾರಕ್ಕ, ನಾಗಮ್ಮ, ರುದ್ರಮ್ಮ, ಪಾಲಮ್ಮ, ನೀಲಮ್ಮ ಒತ್ತಾಯಿಸಿದರು.